ಯಾರ್ಯಾರು ಮಕ್ಳು ಕೈಲಿ ಎಲ್ಲ ಮುತ್ಕೊಡ್ಸ್ಬೇಕು. ಮಾವ ಮಾವ ಚಿಕ್ಕಪ್ಪ ಚಿಕ್ಕಪ್ಪ ನೋಡಪ್ಪ ಅಂತ ಗೊತ್ತಾಯ್ತಾ? ಮನೆ ಹೇಳ್ಕೊಂಡು ಏನಾದ್ರು ಕೊಡ್ತೀರಾ? ಮನೆ ಹೋಗಿ ಮಾವ ಚಿಕ್ಕಪ್ಪ ಹೊಲಪ್ಪ ಅಂತ ಹೇಳ್ಕೊಡ್ಬೇಕು ಗೊತ್ತಾಯ್ತಾ? ಏನೇ ಕೊಡ್ತೀರಾ? ಅಂಕಲ್ ಕೊಡ್ತೀರಾ? ಮತ್ತೆ ಹೊಲ ಕೊಡ್ತೀನಿ. ಸ್ವಾಮಿ ನೀವು ಏನ್ಬೇಡಿ ಗೊತ್ತಾಯ್ತಾ? ಸ್ವಾಮಿ ದೂರ ನೋಡ್ತಾ ಚಿಕ್ಕಪ್ಪ ಅಂತ ಜಲ್ದಿ ಬತ್ತು ಹತ್ರ ಕೊಡ್ತವೆ. ಎಡಗೇನು ಹಾಕ್ತೀನಿ ಬೇಜಾರು ಬಲಗೇನು ಹೋಯ್ತೆ ಅಣ್ಣ. ಇಲ್ಲಿ ದೇವ್ರು ಹೆಚ್ಚಿಗೆ ಸಾರ ಕೊಡ್ಲಿಕ್ಕಣ. ನಾವು ಮಾಡಿ ಬಂದ್ರೆ ಅಲ್ಲಿ ಈ ಚೆನ್ನಪ್ಪ ಸರ್ಕಲ್ ಬಲಗಡೆ ಓಲ್ಡ್ ಕಾಣುತ್ತೆ, ಅವರೇ ಹೇಮಂತ್ ಮೊಯ್ತು. ನೋಡಿ ಅವರೇ ನನಗೆ ಇವತ್ತು ಯೂಟ್ಯೂಬಲ್ಲಿ ಹಾಕೋರು ಹೇಮಂತ್ ಮೊಯ್ತು ರೂಪರಾಯ್ಸ್ ಅವರೇ. ನನ್ನ ಯೂಟ್ಯೂಬಲ್ಲಿ ಫಸ್ಟ್ ಕೇರ್ಪೇಟೆ ಮಂಡ್ಯದವರು ಸಾಧಾರಣ ಇಲ್ಲಿ ಬರ್ತಾರೆ. ಫಸ್ಟ್ ನನ್ನ ಯೂಟ್ಯೂಬ್ ಮಾಡೋದು ಅವರೇ ಜಾಸ್ತಿ. ಅಲ್ಲಿ ಬಲಗಡೆಗೆ ದೊಡ್ಡದಾಗ ಓಟಿದ್ರು ಶಿವರ್ಧಮ್ಮ ಹೋಟ್ಲ್ ಅಂತ ಬೋಟ್ ಹಾಕೋಣ. ಅವನೇ ರಾಜೇಶ್, ಅವನೇ ಹೇಮಂತ್ ಮೊಯ್ತು ಬೋಟ್ ಹಾಕೋದು ನನ್ನ. ನೋಡಿ ಇಲ್ಲಿ ಬಂದಮೇಲೆ ಒಳ್ಳೆ ಅಣ್ಣ ಇಬ್ಬರು ಒಳ್ಳೆ ಮನೆ ಕಟ್ಕೊಂಡಾರೆ. ರಾಜೇಶ್ ಅಂತ ಅಣ್ಣ, ತಮ್ಮ ಅಣ್ಣ ಕೃಷ್ಣಪ್ಪ ಅಂತ, ತಮ್ಮ ರಾಜೇಶ್ ಅಂತ, ಎರಡು ಹೋಟ್ಲು ನಾಯಿ ಕಂಡ್ಬಿಟ್ಟು ಚೆನ್ನಾಗಿದೆ. ಅಲ್ಲ ಅಲ್ಲ ನಿಮ್ಗೆ ಅಲ್ವಾ ಇಟ್ಕೊ ನೀನು ಖಂಡಿತವ ಬರೋದ ಇಷ್ಟೇ ಬರೋದು. ನೋಡಿ ಇನ್ನು ಕೆಲವೇ ಕ್ಷಣದಲ್ಲಿ ಸಾಮ್ಯಾರು ಬರ್ತಾರೆ. ಇನ್ನು ಮೇಕಪ್ ಮುಗಿತಾ ಇದೆ, ಇನ್ನೇನು ಬರ್ತಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಾಮ್ಯಾರು ಬರ್ತಾರೆ. ಅಲ್ಲಿ ಮಟ್ಟ ಕಾಯಿರಿ, ಆಮೇಲೆ ಗಲಾಟೆ ಮಾಡಬೇಡಿ. ಸಾಮ್ಯಾರು ಬಂದಾಗ ಗಲಾಟೆ ಮಾಡಬೇಡಿ, ಹಿಂಗೆ ವಾಪಸ್ ಆಗ್ಬಿಡ್ತಾರೆ. ಇಲ್ಲಿ ಕೆಲವೇ ಕ್ಷಣದಲ್ಲಿ ಮೇಕಪ್ ಮುಗಿತಾ ಬರ್ತಾರೆ ಸಾಮ್ಯದ್ದು. ಇನ್ನೇನು ಸಾಮ್ಯಾರು ಬರ್ತಾರೆ. ಹೌದಾ? ಬನ್ನಿ ನೋಡಿ, ಯಾರಿಗೆ ನಿಮ್ಮ ಮನೆಯಲ್ಲಿ ಯಾವ ಮಗು ಕೇಳ್ತಾರ, ಯಾವ ಮಗು ಮಾತಾಡ್ತಿಲ್ಲ, ನಡೀತಿಲ್ಲ, ಬುದ್ಧಿ ಭ್ರಮಣ ಐತಿ, ಬಿಡ್ಸ್ ಬರುತ್ತೆ, ಈ ಭಾಷೆ ಐತಿ, ಈ ನಮೂರಲ್ಲಿ ಗಂಟೆ ದಿನ ಪಕ್ಕದ ಬರ್ತಾನ್ರಲ್ಲ ಅಪ್ಪಯ್ಯ. ಈಗೆಲ್ಲ ದೈವ ಇದೆ, ಟೋಟಲ್ ಡ್ಯಾನ್ಸ್ 3 ತಿಂಗಳ ಡೈವರ್ಸ್. ಈಗ ನಮ್ದೇ ಪರ್ಮನೆಂಟ್ ಲವ್. ಮಗ ಸುಖಪಟ್ಟೆ ಕೊಡಿದ್ರೆ ಆಸ್ತಿ ಬರ್ಸ್ಬಿಟ್ಟು ಕಳ್ಸ್ಬಿಡು. ಅವನ ಬರ್ಬೇಡ, ನೀ ಬರಿಬೇಡ್ರಿ ಮಾಡಿರ ಬಾಳ ಬುದ್ಧಿ ಅಂದ್ರು. ಒಂದ್ಸಲ ನೋಡಿ, ಮಗ ಸಿಕ್ಕಾಪಟ್ಟೆ ಕುಡಿತಾನಂತೆ, ಮದುವೆ ಆಯ್ತು ಅವನ್ಗೆ. ಮದುವೆಗಳು ಮಕ್ಕಳಿದಾವಂತೆ, ಸಿಕ್ಕಾಪಟ್ಟೆ ಕುಡಿತಾನಂತೆ, ಆಸ್ತಿ ನಸಿ ಮಾಡಿರುತ್ತೆ ಅಪ್ಪ ಅಮ್ಮ. ಎಂತ ಗ್ರೇಟ್ ಅಪ್ಪ ಅಮ್ಮಲ್ಲ. ಒಂದ್ಸಲ ಕಳ್ಸಕ್ಕೆ ತಾಯಾರ ಯಾವ ಮಗ ಸತ್ತಾಗ ಎಬ್ಬೆಟಾಕ್ಸ್ ಅಂತ ನಾವು ಹೇಳ್ತೀನಿ. ನಾನು 42 ಜನ ಹಾಕಿದ್ದೇನೆ ಅಲ್ಲಿ ಕೊರಂದಲ್ಲಿ, 18 ಜನ ಹೇಳಿಸಿದ್ರು. ಹೋಗೋಗೊಬ್ರು ಹೇಳ್ದಂಗೆ ಹೋದ್ರು, ಎಲ್ಲ ಅಪ್ಪ ಅಮ್ಮ ತಂದೊಂದು ಬಿಟ್ಟೋಗೋರು ಇಲ್ಲಿ. ಆಮೇಲೆ ಕರ್ಕೊಂಡೋದು ಯಾಕೆ ಕರ್ಕೊಂಡೋಗಿ ಎಬ್ಬೆಟಾಕ್ಷನಕ್ಕೆ. ನೀವು ಆಸ್ತಿ ಬರ್ಸಿರ್ತಾರೆ, ಪ್ರಶ್ನೆ ಯಾಕೆ ಬರೀತೀರಿ? ಅಲ್ವಾ? ನೋಡಿ, ಯಾರಿಗೆ ಕೈ ನೋವು ಅಲ್ವಾ? ಭೂಮಿ ಗುಣ ಜಾತಿ. ನನಗೆ ಗೊತ್ತಿರಂಗೆ ಒಂದೇ ಒಂದು ಎಂತ ಮೆರೆದನು, ಎಂತ ಜಾತಿಯಿಂದನು, ಎಂತ ಕುಲ ಅಂತನೋ ನಾನು ಒಂದು ಮೆರೆದನಲ್ಲ. ಗುಣದ ಎಲ್ಲಿಗಳ್ರೆ ಅಲ್ಲ ಫಿಕ್ಸ್. ಆಮೇಲೆ ಸೈಟ್ ತಗೊಳ್ಬೇಕು. ಅರಬಾದ ಐತಿ, ಮನೆ ಕಡೆ ಅರಬಾದ ಐತಿ, ಯಾರು ಬರ್ಬಾರ್ದಪ್ಪ. ಈಗ ಒಂದು ಕರ್ಮ ಆಗ್ಬಿಟ್ಟಿದೆ, ಈಗ ಎಲ್ಲ ಜಾಸ್ತಿ ಆಗ್ಬಿಟ್ಟಾರ. ನನಗ ಮನೆ ಅರಬಾದ ಆಗ್ಬಿಟ್ಟಿತಿ. ನಾವೇ ನಮ್ ಕಡೆ ಸಹಾಯ ಮಾಡ್ತೀವಿ. ಈಗಲ್ಲ ಏನು ಕೊಡಲ್ಲ ನೋಡೋಣ. ಕೊಟ್ಟ ಪುಟ್ಟ ಎಲ್ಲ ಸುಮ್ಮನೆ ಯಾರನಾಗ ಕೈ ನೈತೆ ಅಂತರ ಕಟ್ಟಿಂದ ಆಯ್ತಾ?
ಇನ್ನೊಮ್ಮೆ ಹೇಳ್ತೀನಿ, ಊಟದೆಲ್ಲ ಯಾರು ಚೆನ್ನಾಗಿರೋ ದಯವಿಟ್ಟು ಅಲ್ಲಿ ಊಟದೆಲ್ಲ ಹಾಕ್ಬಿಟ್ಟು ಅವ್ರು ಕೈ ತಗೊಳ್ಳಿ. ಅಕ್ಕಪಕ್ಕ ಸಿಬಿಡಿ, ಯಾಕೆ ನಿಮ್ಗೆ ಗೊತ್ತಿರೋದು ಅಕ್ಕಪಕ್ಕ ತೋಟ ನಮ್ದಲ್ಲ, ಈ ಮಾವಿನ ತಪ್ಪ ನಮ್ದಲ್ಲಪ್ಪ, ಯಾರು ಪುಂಡ ಬಿಟ್ಟರೆ ಒಂದು 5 ಜನ ಅಲ್ಲ ನೋಡಿ, ಅಲ್ಲ ಬಿ ಹಾಕೊಂಡಾರೆ. ದಯವಿಟ್ಟು ನೀವು ತೊಂದರೆ ಮಾಡಬೇಡಿ. ನೀವು ಅವ್ರು ತೊಂದರೆ ಮಾಡಿ ಅರ್ಧ ಬಿ ಹಾಕೊಂಡವ್ರು ಚೆನ್ನಾಗೇ ಇದ್ರು ಅವರು. ನೀವು ಪೇಪರ್ ಎಸೆಯೋದು ಇದು ನಮ್ಮ ನನಗೆ ಗುರುಗಳು ಎಷ್ಟು ಬಾಳೆಕಾಯಿ ಗುರುಬಿಟ್ರೆ ನೀವು ನಂಗೆ ಗೊತ್ತು. ಅದ್ ಬೇರೆ ನಂಗೆ ಕೇಳಿ ಹಾಕೊಂಡ್ಬಿಟ್ರು ಅಗ್ಗಡಿದ್ದಾಗ ಅಂತ. ಯಾಕಂದ್ರೆ ಮಕ್ಕಳು ಬಿಡೋದು ಬಾಳೆಕಾಯಿ ಗುರಿಯೋದು, ಆಮೇಲೆ ಖುಷಿ ಪಡೋದು. ಆಮೇಲೆ ಮಳಿಗೆಯವರು ಹೋಗ್ಬಿಡ್ರಪ್ಪ ದಯವಿಟ್ಟು, ನಾ ಇರ್ತವೆ ಹೇಳ್ತೀನಿ ಸರಿ. ನಿಮ್ಮ ಮಕ್ಕಳ ಬಗ್ಗೆ ನೀವೇ ಜವಾಬ್ದಾರ. ನಿಮಗೆ ಗಮನ ಇರಲಿ, ಎಲ್ಲ ಕಡೆ ನಿಮ್ ಪರ್ಸಿಗೆ ಮೊಬೈಲ್ ಜವಾಬ್ದಾರ ಅಂತೀರಿ, ಅದ್ರ ಜವಾಬ್ದಾರಿ ಇರ್ತೀರಿ ಪರ್ಸಿಗೆ ಮೊಬೈಲ್ಗೆ. ನಿಮ್ಮ ಮಕ್ಕಳು ನೀವೇ ಜವಾಬ್ದಾರ. ಯಾಕಂದ್ರೆ ಕರೆಂಟ್ ಇರುತ್ತೆ, ಮೋಟರ್ ಲೈನ್ ಇಲ್ಲಿ, ತೋಟಗಳು ಯಾವ ಇರುತ್ತೆ, ಹಳ್ಳ ಇರುತ್ತೆ, ನೆನಪಿರ್ಲಿ ಮಕ್ಕಳು ನೀವೇ ಜವಾಬ್ದಾರ. ನಾವು ಸೇಫ್ಟಿ ಇದೀವಿ, ಈಗ ಒಳಗೆ ಬಿಡಲ್ಲ. ಈಗ ನಾವು ಸೇಫ್ಟಿನ ಮಕ್ಕಳು ಏನಾಯ್ತು ಇವ್ 3ನೇ ಪೌರ್ಣಮಿ ದಿವಸ ಮಕ್ಕಳು 4ನೇ ಪೌರ್ಣಮಿ ಮಕ್ಕಳು ಬಾಳ ಒಳಗೆ ಆಡ್ತೇವೆ. ಅವಮ್ಮ ಅಲ್ಲೇ ಅವಳೆ ನಾನು ಹೆಂಡತಿ ಮಗ ಸತ್ತಾಗ್ಯಾವ ಅಂತ ಮುಗಿತಲ್ಲ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಎಚ್ಚರ ಇರಲ್ಲಪ್ಪ. ಜನ ಎಲ್ಲ ಬಿಡಿ, ನಿಮ್ಮ ಮೊಬೈಲ್ ನೋಡ್ಕೊಂತೀರಿ ಬಿಡಿ. 9 ಗಂಟೆ ಸೀರಿಯಲ್ ಬರ್ದು ಕರೆಕ್ಟಾಗಿ ಗೊತ್ತಿರುತ್ತೆ ಅಲ್ವಾ. ಅನ್ನ ವೇಸ್ಟ್ ಮಾಡಬೇಡಿ. ಅಲ್ಲಿ ಯಾರು ಕೂತಿದ್ರೆ ಆಗಲ್ಲ ಅಂತಕ್ಕಂಥ ಕಲ ಮೇಲೆ ಕೂತ್ಕೊಳ್ಳಿ. ಅಲ್ಲಿ ಬಂದು ಯಾವ ಕಡೆ ಬಂದು ಇಸ್ಕೊಳ್ಳೋ ಕೊಡ್ಬೇಕು ವಿನಂತಿ ಅದಾ. ದಯವಿಟ್ಟು ಗಂಡ ವಿಷಯ ಹೆಂಡತಿ ಕೇಳ್ಕೊಳ್ಳಿ, 8 ವಿಷಯ ಗಂಡ ಕೇಳ್ಕೊಳ್ಳಿ, ಮಕ್ಕಳ ವಿಷಯ ತಾಯಿ ಬಂದು ಬೇಡ್ಕೋಬೇಕು. ಹೋಗಿ ಏನ್ ಮಾಡ್ತೀನಿ. ಚೆಲ್ಬೇಡಿ ನಿಧಾನಕ್ಕೆ ಬನ್ನಿ. ಬನ್ನಿ ಹೊಸ ನಂಗೆ ಹಾರ್ಟ್ ವೀಕ್ ಇದೆ, ನೀವು ಇವತ್ತು ಅಡ್ಮಿಟ್ ಆಗಬೇಕು ಅಂತ ಹೇಳಿ ಬೇರೆ ಡಾಕ್ಟ್ರು ಬರ್ಕೊಟ್ರು ವೀಕು ಮಾಡಿ. ನಾನು ಬಂದು ದೇವ್ರಿಗೆ ಅಲ್ಲೇ ಮನೆಗೆ ಹೋಗಿ ಅರ್ಕೆ ಮಾಡ್ಕೊಂಡೆ ಯೂಟ್ಯೂಬಲ್ಲಿ ನೋಡಿ. ನನಗೇನು ಇಲ್ದಂಗೆ ಬೆಳಗ್ಗೆ ನಾನು ನಾರ್ಮಲ್ ಬಂದರೆ ನಾನು ಬೆಳಗ್ಗೆ ಬಂದು ನಿನ್ಗೆ ಗುಂಡಿಗೆ 5,000 ಹಾಕ್ಬಿಟ್ಟು ಹೋಗ್ತೀನಿ. ಬೆಳಗ್ಗೆ ಹೋಗಿ ಹೊಸ ಹಾಸ್ಪಿಟಲ್ ಎಕೋ ಮಾಡಿಸಿದಕ್ಕೆ ಏನೂ ಇಲ್ಲಪ್ಪ, ಯಾಕಪ್ಪ ಬಂದೆ ಹಾಸ್ಪಿಟ್ಲಿಗೆ, ದೊಡ್ಡ ಡಾಕ್ಟ್ರೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ವಾಪಸ್ ಕಳಿಸ್ಬಿಟ್ರು. ಆಯ್ತು ಬಂದು ಹೋದೆ. ನೆಕ್ಸ್ಟ್ ಟೈಮ್ ನಂಗೆ ಯಾರೋ ಒಂದು ಅಮೌಂಟ್ ಕೊಡಬೇಕಾಯ್ತು. ದೇವ್ರಿಗೆ ಅರ್ಕೆ ಮಾಡ್ಕೊಂಡೆ. ನನಗೆ ಈ ವಾರಲ್ಲಿ ಅಮೌಂಟ್ ಕೊಟ್ಟರೆ ಬಂದು ನಿಮ್ಗೆ 10,000 ಉಂಡಿಗೆ ಹಾಕ್ಬಿಟ್ಟು ಹೋಗ್ತೀನಿ. ಅವ್ರು ಬೆಳಗ್ಗೆನೇ ಅವ್ರು ಕೊಡೋ ಮಟ್ಟಲಿಲ್ಲ, 3 ವರ್ಷದಿಂದ ಕೊಟ್ಟಿರಲಿಲ್ಲ ಅವರು. ಬೆಳಗ್ಗೆಗೆ ತಂದು ಕೊಟ್ಬಿಟ್ರೆ ಕಾಸು, ಬೆಳಗ್ಗೆ ಕಾಸು ತಂದು ಕೊಟ್ಟರು. ನಾನು ಬಂದು ತಿರ್ಗಿ ದೇವ್ರಿಗೆ 10,000 ಉಂಡಿ ಹಾಕ್ಬಿಟ್ಟು ಹೋದೆ. ತಿರ್ಗಿ ಮೊನ್ನೆ ನನಗೆ ಈ ಕಾಲೆಲ್ಲ ಊದ್ಕೊಂಡಿತ್ತು, ಶುಗರ್ ನನ್ನ ಪೇಷೆಂಟು. ಆಮೇಲೆ ಕಾಲ ಊದ್ಕೊಂಡಿತ್ತು. ಅವರು ಡಾಕ್ಟ್ರು ನಿಮಗೆ ಕಿಡ್ನಿ ಮತ್ತು ಲಿವರ್ ಏನೋ ಪ್ರಾಬ್ಲಮ್ ಇಟ್ಕೊಂಡು ನೀನು ಹೋಗಿ ಕಣ್ಮದಲ್ಲಿ ಇದು ಮಾಡಿಸ್ಕೊಂಬ, ಚೆಕ್ ಮಾಡಿಸ್ಕೊಂಬ. ಹೋಗಿ ಕಣ್ಣಲ್ಲಿ ಚೆಕ್ ಮಾಡಿಸ್ಕೊಂಡು ತಾಯಿಗೆ ಅರ್ಕೆ ಮಾಡ್ಕೊಂಡೆ. ನಂಗೆ ನಾರ್ಮಲ್ ಏನು ಬಂದರೆ ನಾನು ಬೆಳಗ್ಗೆನೇ ಬರ್ತೀನಿ. ಇದು ನೆನ್ನೆ ಆಗಿದ್ದ ವಿಷಯ. ನಿನ್ನೆ ಕಣ್ಣೋಗಿ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದೆ, ಅದು ನಾರ್ಮಲ್ ಬಂತು. ನನ್ನ ಕಾಲೆಲ್ಲ ಊದ್ಕೊಂಡಿತ್ತು. ಡಾಕ್ಟ್ರ್ ಹೇಳಿದ್ರು ನಿಮಗೆ ಕಿಡ್ನಿ ಫಾರ್ಮ್ ಇದೆ, ಫಸ್ಟು ಮಾಡಿಸ್ಕೊಂಬ ಅಂತಂದು. ಹೋಗಿ ಮಾಡಿಸ್ಕೊಂಬಂದಿದ್ದಕ್ಕೆ ನಿನ್ನೆ ರಿಪೋರ್ಟೆಲ್ಲ ನಾರ್ಮಲ್ ಬಂತು. ಅದು ಬಂದು ದೇವ್ರಿಗೆ ನಾನು ತೆಗೆ ಹೋಗಿ 5,000 ಉಂಡಿಗೆ ಹಾಕ್ಬಿಟ್ಟು ಕೈ ಮಾಡಿಸ್ಕೊಂಡೆ. ನಂಗೆ ಒಂದು ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇದೆ, ಶುಗರ್ ಇರೋದ್ರಿಂದ ಕಣ್ಣು ಪ್ರಾಬ್ಲಮ್ ಇದೆ. ಕಣ್ಣು ಅಳತೆ ಮಾಡಿ ಇದು ಮಾಡ್ಕೊಂಡು ಹೋಗಿದ್ದೀನಿ. ಆ ತಾಯಿ ನನಗೆ ಕಣ್ಣು ನಾಳೆಗೆ ನಾಡ್ದು ಅಡ್ಮಿಂಟ್ ಆಗ್ತೀನಿ. ಅದು ಕಣ್ಣು ಸರಿ ಹೋದರೆ ದೇವರಿಗೆ 1,00,000 ತಂದು ಉಂಡಿಗೆ ಹಾಕ್ತೀನಿ. ದುಡ್ಡಾಗೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಅಣ್ಣ ಭಕ್ತಿನೇ ಇಂಪಾರ್ಟೆಂಟ್. ನಂಬಿಕೆ ಇಂಪಾರ್ಟೆಂಟ್. ನಾನು ಬರೀ 3 ತಿಂಗಳಿಂದ ಬಂದಿದ್ದು ನಾನು ಅಷ್ಟೇ. ನಿಮ್ಮ ಮನೆಯವ್ರ ಬಾ. ಯಾಕೆಂದ್ರೆ ಇಲ್ಲಿ ದೊಡ್ಡದು ನಂಬಿಕೆ.
ಅಲ್ವಾ? ನಾನೊಬ್ಬ ಚೇರ್ಮನ್ ಸರ್ ಅಲ್ಲಿ. ಹೌದು. ನಮ್ಮ ಪಂಚಾಯತಿ ಚೇರ್ಮನ್. ಪಂಚಾಯತ್ ಚೇರ್ಮನ್ ಯಾವ ಊರಣ್ಣ? ರಾಮಳ್ಳಿ ಕೆಂಗೇರಿ ಹತ್ರ. ಅಣ್ಣ ಚನ್ನಪಟ್ಟಣಗಳಿಗೆ ಹೇಮಂತ್ ಓಟ್ ನಮ್ದೇ ಅದು. ಹೌದಾ? ನಮ್ಮ ತಮ್ಮ ಹುಡುಗರಲ್ಲಿ ಲಕ್ಷ್ಮಯ್ಯ ಕಂಚಪಲ್ಲ ಇದಾರಲ್ಲ ಅಲ್ಲ, ರಾಮೋಳಿ ಬಂದೀನಿ, ಕುರುಚಿಕಳೆ ಬಂದೀನಿ, ಹೊನ್ನಟ್ಟಿ ಬಂದೀನಿ, ತಾಳಗೇರಿ ಬಂದೀನಿ, ಹೊಡಿತೀನಿ ಹೊನ್ನಟ್ಟೆ ಹೊಡೆದು ಸೋಮಂತ ಬಂದೀನಿ. ಆಶೀರ್ವಾದ ಅಣ್ಣ. ನಿಮ್ಮ ಮನೆ ಯಾರು? ಇದನ್ನು ವಾರಕ್ಕೆ ಹುಡ್ಕೊಂಡಿದ್ದೆ ಮಾಡಿ ಅಣ್ಣ. ಏನು ತೆಗಿ ನಿಂದು?